ಸ್ನೇಹಿತರೆ, 6ನೇ ತರಗತಿಯ ಮುಂದೆ ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ ಗಣಿತ ಪ್ರಕಾಶ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಭಾಗ 1ರ ಘಟಕವಾದ ರೇಖೆಗಳು ಮತ್ತು ಕೋನಗಳು ಘಟಕಕ್ಕೆ ಸಂಬಂಧಿಸಿದಂತೆ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋವನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು ಘಟಕದಲ್ಲಿ ಪೇಜ್ ನಂಬರ್ 13ರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ. ಪುಟ ಸಂಖ್ಯೆ 13 ಮತ್ತು 14ರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ. ರಿಹಾನ್ ಕಾಗದದ ಮೇಲೆ ಒಂದು ಬಿಂದುವನ್ನ ಗುರುತಿಸಿದನು. ಅವನು ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನ ಎಳೆಯಬಲ್ಲನು ಅಂತ ಪ್ರಶ್ನೆ. ನೋಡಿ, ಒಂದು ಬಿಂದುವಿನ ಮೂಲಕ ಎಷ್ಟು ರೇಖೆಗಳನ್ನ ಎಳೆಯಬಹುದು ಅಂದ್ರೆ ಅನಂತ ರೇಖೆಗಳನ್ನ ಎಳೆಯಬಲ್ಲ. ಎಷ್ಟು? ಅನಂತ, ಮಿತಿ ಇಲ್ಲ, ಅನಂತ ರೇಖೆಗಳನ್ನ ಎಳೆಯಬಲ್ಲ. ಉತ್ತರ ಅನಂತ. ಯಾಕಂದ್ರೆ ಈ ಒಂದು ಬಿಂದು ಮೂಲಕ 1 2 3 4 5 6 7 8 9 10 11 ಹಿಂಗ ಎಳ್ಕೋತ ಹೋದಾಗ ಮಿತಿ ಅನ್ನೋದಿರಲ್ಲ, ಅನಂತ ರೇಖೆಗಳನ್ನ ಎಳೆಯಬಲ್ಲ. ಅದೇ ರೀತಿ ಇನ್ನೊಂದು ಪ್ರಶ್ನೆ. ಶೀತಲ ಒಂದು ಕಾಗದ ಮೇಲೆ 2 ಬಿಂದುವನ್ನು ಗುರುತಿಸಲು 2 ಬಿಂದುಗಳ ಮೂಲಕ ಹಾದು ಹೋಗುವ ಎಷ್ಟು ಭಿನ್ನ ರೇಖೆಯನ್ನ ಎಳೆಯಬಲ್ಲನು? ನೋಡಿ, 2 ಬಿಂದುವನ್ನು ಗುರುತಿಸೋಣ. 1 ಬಿಂದು, 2 ಬಿಂದು. ಇದರ ಮೂಲಕ ಎಷ್ಟು ರೇಖೆಗಳನ್ನ ಎಳೆಯಬಹುದು ಅಂದ್ರೆ ಹಾದು ಹೋಗುವಂತೆ ಕೇವಲ ಒಂದೇ ಒಂದು ರೇಖೆಯನ್ನು ಎಳೆಯಬಹುದು. ಅದಕ್ಕೆ ಉತ್ತರ 1 ಮಾತ್ರ. 1 ರೇಖೆಗಳನ್ನ ಎಳೆಯಬಲ್ಲ. ಎಷ್ಟು? ಕೇವಲ ಒಂದೇ ಒಂದು ರೇಖೆಗಳನ್ನ ಎಳೆಯಲಿಕ್ಕೆ ಸಾಧ್ಯ ಅದ. ರಿಹಾನ್ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಅನಂತ ರೇಖೆಗಳನ್ನ ಎಳೆಯಬಲ್ಲನು. ಶೀತಲ್ 2 ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ರೇಖೆಯನ್ನ ಎಳೆಯಬಲ್ಲನು. ಎರಡನೇ ಪ್ರಶ್ನೆ. ಚಿತ್ರ 2.4ರಲ್ಲಿ ರೇಖಾಖಂಡವನ್ನು ಹೆಸರಿಸಿ ಗುರುತಿಸಲಾದ 5 ಬಿಂದುಗಳಲ್ಲಿ ಯಾವುದು ನಿಖರವಾಗಿ ಒಂದು ರೇಖಾಖಂಡದ ಮೇಲಿದೆ? 5 ಬಿಂದುಗಳು ಯಾವ ದಿಕ್ಕಿದರು? ಆಮೇಲೆ ನಿಖರವಾಗಿ ಒಂದೇ ರೇಖಾಖಂಡದ ಮೇಲೆ ಯಾವ್ದೈತಿ? ಯಾವ ಬಿಂದುಗಳು 2 ರೇಖಾಖಂಡದ ಮೇಲಿವೆ ಅಂತ ಕೇಳಿದರು. ಇಲ್ಲಿ ನೋಡ್ರಿ, ಇಲ್ಲಿ ರೇಖಾಖಂಡಗಳು ಯಾವಂದ್ರ LM, MP, PQ, QR ಇಲ್ಲಿ ಕಂಡು ಬರ್ತಕ್ಕಂಥ ರೇಖಾಖಂಡಗಳು. ಇನ್ನು ನಿಖರವಾಗಿ ಒಂದು ರೇಖಾಖಂಡದ ಮೇಲಿರ್ತಕ್ಕಂಥದ್ದು ಅಂದಾಗ ಗುರುತಿಸಲಾದ ಇಲ್ಲಿ 5 ಬಿಂದುಗಳು ಯಾವಪ್ಪ ಅಂದ್ರೆ ಒಂದು L, M, P, Q, R ಇವು 5 ಬಿಂದುಗಳು. ಇನ್ನ 2 ರೇಖಾಖಂಡದ ಮೇಲೆ ಇರ್ತಕ್ಕಂಥ ಬಿಂದುಗಳು, 2 ರೇಖಾಖಂಡದ ಮೇಲೆ ಇರ್ತಕ್ಕಂಥ ಬಿಂದುಗಳು MPQ. ಮುಂದಿನ ಪ್ರಶ್ನೆ. ಚಿತ್ರ 2.5ರಲ್ಲಿ ತೋರಿಸಿದ ಕಿರಣಗಳನ್ನು ಹೆಸರಿಸಿ. ಪ್ರತಿ ಕಿರಣದ ಆರಂಭಿಕ ಬಿಂದು T ಆಗಿದೆಯೇ? ನೋಡಿ, ಚಿತ್ರವನ್ನು ನೋಡಿದಾಗ ಇಲ್ಲಿ ತೋರಿಸಿರ್ತಕ್ಕಂಥ 3 ಕಿರಣಗಳದಾವು. TA, TN, TB ಅದ. ಹಂಗಾರ ಆರಂಭಿಕ ಬಿಂದು ಯಾವ್ದು? T ಆಗಿದೆ ಅಂತ. ಎಸ್ ಆಗಿದೆ. ಇಲ್ಲಿ ಕಿರಣಗಳು TA, TN, TB ಅದ. ಹಂಗಾರ ಪ್ರತಿ ಕಿರಣ ಆರಂಭಿಕ ಬಿಂದು T ಆಗಿದೆ. ಪ್ರತಿ ಕಿರಣ ಆರಂಭಿಕ ಬಿಂದು ಏನಾಗಿದೆ? T ಆಗಿದೆ. ನಾಲ್ಕನೇ ಪ್ರಶ್ನೆ. ಮುಂದಿನವುಗಳಲ್ಲಿ ಪ್ರತಿಯೊಂದನ್ನ ವಿವರಿಸಲು ಕರಡು ಚಿತ್ರ ಬರೆದು ಹೆಸರಿಸಿ. ಇಲ್ಲಿ ಕರಡು ಚಿತ್ರವನ್ನ ಬರೀಬೇಕು. OP ಮತ್ತು OQಗಳು O ನಲ್ಲಿ ಸಂಧಿಸಿವೆ. ನೋಡ್ರಿ, ಒಂದು ಕರಡು ಚಿತ್ರವನ್ನ ಕಚ್ಚಾ ಚಿತ್ರವನ್ನ ತೆಗಿಬೇಕಾಗ್ತದೆ. ಕಚ್ಚಾ ಚಿತ್ರವನ್ನ ತೆಗೋಣ. ಎ ಚಿತ್ರಕ್ಕೆ ಸರಿಯಾದ ಉತ್ತರ ಎ ಚಿತ್ರ. ಇಲ್ಲಿ O ಬಿಂದು OP ಮತ್ತು OQ ಕಿರಣಗಳು ಏನಾಗಿದಾವೆ? O ಬಿಂದುವಿನ ಸಂಧಿಸಿದ. ಅಂದ್ರೆ ಇಲ್ಲಿ ಈ ರೀತಿ ಒಂದು ಕಿರಣ, ಇನ್ನೊಂದು ಕಿರಣ ಅದ್ರ ಮೂಲಕ ಸೇರಿಸಿದ. ಅಂದ್ರೆ ಇಲ್ಲಿ ಒಂದಕ್ಕೆ OP ಅನ್ನೋಣ, ಇಲ್ಲಿ ಬಿಂದುಗೆ ಇನ್ನೊಂದು Q ಬಿಂದು, ಇನ್ನೊಂದು OQ, ಎರಡು O ಬಿಂದುವಿನಲ್ಲಿ ಸಂಧಿಸಿದವು. ಇದು ಎ ಚಿತ್ರ. ಇನ್ನು ಬಿ ಬರ್ತಕ್ಕಂಥ ಚಿತ್ರ. XY ಮತ್ತು PQಗಳು M ಬಿಂದುವಿನಲ್ಲಿ ಛೇದಿಸುತ್ತವೆ. ಸಂಧಿಸುತ್ತವೆ ಬೇರೆ, ಛೇದಿಸುತ್ತವೆ ಬೇರೆ. ನೋಡ್ರಿ, XY ಇದು XY ರೇಖೆ.
ಇನ್ನೊಂದು ಪಿ ಕ್ಯೂ. ಯಾವ ಬಿಂದು? ಎಂ ಬಿಂದು. ಈ ರೀತಿ ಚಿತ್ರ ಬರ್ತಕ್ಕಂಥದ್ದು. ಎಲ್ ರೇಖೆ ಎಫ್ ಬಿಂದುಗಳನ್ನು ಹೊಂದಿದೆ. ಎಲ್ ರೇಖೆಯು ಎಫ್ ಬಿಂದುಗಳನ್ನು ಹೊಂದಿದೆ. ಇದು ಒಂದ್ ಮೊದಲ ಎಲ್ ರೇಖೆಯನ್ನ ತೆಗೆಯೋಣ. ಎಲ್ ರೇಖೆ ಇದು ಎಫ್ ಬಿಂದುವನ್ನು ಹೊಂದಿದೆ. ಈ ಎಫ್ ಬಿಂದುವನ್ನು ಹೊಂದಿದೆ. ಅದ ಡಿ ಬಿಂದುವನ್ನು ಹೊಂದಿಲ್ಲ. ಅದ ಡಿ ಔಟ್ಸೈಡ್ ತೆಗೆದು ಇದು ಡಿ ಬಿಂದುವನ್ನು ಹೊಂದಿಲ್ಲ. ಕರೆಕ್ಟ್. ಈ ರೀತಿ ಚಿತ್ರ ಬರ್ತಕ್ಕಂಥದ್ದು. ಇನ್ನ ಡಿ ಬರ್ತಕ್ಕಂಥ ಡಿ ಪ್ರಶ್ನೆಗೆ ಉತ್ತರ ಪಿ ಬಿಂದು ಎ ಬಿ ಯ ಮೇಲಿದೆ. ಪಿ ಬಿಂದು ಎ ಬಿ ಯ ಮೇಲಿದೆ. ಎ ಬಿ ಇದೊಂದು ಎ ಬಿ, ಇದರ ಮೇಲೆ ಪಿ ಬಿಂದು ಅದ. ಪಿ ಬಿಂದು ಇದರ ಮೇಲೆ ಅದ. ಈ ರೀತಿ ಚಿತ್ರ ಬರ್ತಕ್ಕಂಥದ್ದು. ಚಿತ್ರ 2.6ರಲ್ಲಿ ಮುಂದಿನವುಗಳನ್ನು ಹೆಸರಿಸಿ. 5 ಬಿಂದುಗಳು ಯಾವುವು? ಒಂದು ರೇಖೆ ಯಾವುದು? 4 ಕಿರಣಗಳು ಯಾವ ಅಂತ ಕೇಳಿದರು. ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ 5 ಬಿಂದುಗಳು ಯಾವ ಅಂದಾಗ ಚಿತ್ರದಲ್ಲಿ ಇರ್ತಕ್ಕಂಥ 5 ಬಿಂದುಗಳು ಡಿ ಇ ಓ. ಚಿತ್ರದಲ್ಲಿ ಇರ್ತಕ್ಕಂಥ 5 ಬಿಂದುಗಳು ಡಿ ಇ ಓ ಸಿ ಬಿ. ಡಿ ಇ ಓ ಸಿ ಬಿ ಇವು 5 ಬಿಂದುಗಳು. ಇನ್ನು ಒಂದು ರೇಖೆ ಗುರ್ತ ಮಾಡೋಂದರು ಒಂದೇ ರೇಖೆ ಅಂದ್ರೆ ಡಿ ಬಿ ರೇಖೆ. ರೇಖೆ ಹೆಸರೇನು? ಡಿ ಬಿ ರೇಖೆ. ಈ ರೀತಿ ಬರ್ತದ. ಇನ್ನ 4 ಕಿರಣಗಳನ್ನು ಹೆಸರಿಸಂದರು. 4 ಕಿರಣಗಳು ಓ ಬಿ ಕಿರಣ, ಓ ಇ ಕಿರಣ, ಓ ಸಿ ಕಿರಣ, ಓ ಡಿ ಕಿರಣ. ಇನ್ನ 5 ರೇಖಾಖಂಡಗಳನ್ನ ಹೆಸರಿಸಂದರು. ರೇಖಾಖಂಡಗಳು ಅವಾಗ ಒಂದು ಓ ಇ ರೇಖಾಖಂಡ, ಡಿ ಇ ರೇಖಾಖಂಡ, ಓ ಸಿ ರೇಖಾಖಂಡ, ಓ ಬಿ ರೇಖಾಖಂಡ, ಓ ಡಿ ರೇಖಾಖಂಡ. ಇಲ್ಲಿ ಒಂದು ಕಿರಣ ಓ ಎ ಇದೆ. ಇದು ಓ ನಲ್ಲಿ ಆರಂಭಿಕವಾಗಿ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ಇದು ಬಿ ಮೂಲಕ ಹಾದು ಹೋಗುತ್ತದೆ. ನೀವು ಇದನ್ನ ಒ ಬಿ ಎಂದು ಹೆಸರಿಸಬಹುದೇ? ಒ ಬಿ ಕಿರಣ ಅಂತ ಹೆಸರಿಸಬಹುದಿಲ್ಲ. ನೋಡಿ ಒ ಬಿ ಅಂತ ಹೆಸರಿಸಬಹುದಾ ಏಕೆ ಅಂತ ಕೇಳಿದರು. ನೋಡಿ ನಾವು ಒ ಬಿ ಅಂತ ಹೆಸರಿಸಬಹುದು. ಸರಿ ಉತ್ತರೇನ? ಒ ಬಿ ಅಂತ ಹೆಸರಿಸಬಹುದು. ಒ ಬಿ ಕಿರಣ ಅಂತ ಹೆಸರಿಸಬಹುದು. ಯಾಕಂದ್ರೆ ಓ ಆರಂಭಿಕ ಬಿಂದು ಅದ. ಓ ಆರಂಭಿಕ ಬಿಂದು. ಓ ಆರಂಭಿಕ ಬಿಂದು ಆಗ್ಯದ. ಇನ್ನ ಓ ಎ ಅನ್ನ ಎಒ ಎಂದು ಹೆಸರಿಸಬಹುದೇ? ಹೆಸರಿಸಲು ಸಾಧ್ಯವಿಲ್ಲ. ಬರೆಯಬಹುದೇ? ಬರೆಯಲು ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಎ ಆರಂಭಿಕ ಬಿಂದು ಅಲ್ಲ. ಎ ಆರಂಭಿಕ ಬಿಂದು ಅಲ್ಲ. ಪುಟ ಸಂಖ್ಯೆ 17 ಮತ್ತು 18ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ನೀಡಿರುವ ಚಿತ್ರದಲ್ಲಿ ನೀವು ಕೋನಗಳನ್ನ ಕಂಡು ಹಿಡಿಯಬಲ್ಲಿರ? ಯಾವ್ದಾದ್ರು ಒಂದು ಕೋನ ಉಂಟು ಆಗ್ತಕ್ಕಂಥ ಕಿರಣವನ್ನು ಎಳೆಯಿರಿ. ಕೋನದ ಶೃಂಗವನ್ನು ಹೆಸರಿಸಿ ಯಥಾದ. ಇಲ್ಲಿ ಕೋನದ ಶೃಂಗಗಳನ್ನು ಹೆಸರಿಸೋಣ. ಇಲ್ಲಿ ಕೋನಗಳನ್ನು ಎಳೆಯಲಾಗಿದೆ. ಶೃಂಗಗಳು ಯಾವಾಗ್ತಾವ ಅಂದ್ರೆ ಶೃಂಗಗಳು
ಶೃಂಗಗಳು ಯಾವಪ್ಪ? ಈ ಚಿತ್ರ ಸೈಕಲ್ದಲ್ಲಿ ಬರ್ತಕ್ಕಂಥ ಶೃಂಗಗಳು ಎ, ಬಿ, ಡಿ, ಸಿ ಇವು 4 ಶೃಂಗಗಳು ಆಗ್ತಾವು. ಈ ಚಿತ್ರದಲ್ಲಿ ಬರ್ತಕ್ಕಂಥ ಶೃಂಗಗಳನ್ನು ನೋಡೋಣ. ಮೊದಲ ಎಳಿಬೇಕಾಗ್ತಕ್ಕಂಥದ್ದು ನೋಡ್ರಿ, ಇಲ್ಲಿಂದ ಹೇಳೋಣ. 1 2 3 ಇದಕ್ಕ O A B C ಅಂತ ಕೊಡೋಣ. ಅವಾಗ ಶೃಂಗಗಳು ಏನಾಗ್ತಾವ ಒಂದಪ್ಪ, ಶೃಂಗಗಳು ಏನಾಗ್ತಾರೋ O A C B ಆಗ್ತದ. ಈ ಚಿತ್ರದಲ್ಲಿ ಬರ್ತಕ್ಕಂತ ಕೋನವನ್ನು ಇದನ್ನ ಕಿರಣವನ್ನು ನಾವು 1 2 ಅದಕ್ಕ O A B. ಈಗ ಶೃಂಗಗಳು ಏನಾಗ್ತಾವು, ಶೃಂಗಗಳು O A B. ಈ ಚಿತ್ರದಲ್ಲಿ ಬರ್ತಕ್ಕಂತ 1 2 3 4 ಇತ್ತು ಅನ್ಬೋದು ನೋಡಿ. O A B C D. ಅವಾಗ ಶೃಂಗಗಳು ಏನಾಗ್ತಾವ ಅಂದ್ರ, ಶೃಂಗಗಳು O A B C D ಶೃಂಗಗಳು ಆಗ್ತಾವು. SR ಮತ್ತು ST ಮತ್ತು SR ಭಾಗಗಳನ್ನು ಹೊಂದಿರುವ ಕೋನವನ್ನು ರಚಿಸಿ. ಅಳತೆ ಪಟ್ಟಿಯ ಸಹಾಯದಿಂದ ನೀವು ಈ ರೀತಿ ಕೋನವನ್ನ ರಚನೆ ಮಾಡ್ಬೇಕಾಗ್ತದೆ. ಈ ಬರ್ತಕ್ಕಂತ ರೀತಿ ಕೋನ ಬರ್ತಕ್ಕಂಥದ್ದು ಇಲ್ಲಿ ST ಆಮೇಲೆ ಇಲ್ಲಿ SR. ಕೋನ APC ಯನ್ನು P ಎಂದು ಹೆಸರಿಸಲಾಗುವುದಿಲ್ಲ, ಏಕೆ? ಏಕೆಂದ್ರ ಕೋನ ಹೆಸರಿಸಲಾಗುವುದಿಲ್ಲ ಏಕೆ? ಏಕೆಂದ್ರೆ ಕೋನ P ಯಲ್ಲಿ APB ಮತ್ತು ಕೋನ BPC ಎರಡು ಕೋನಗಳಿವೆ. ನೀಡಿರುವ ಚಿತ್ರದಲ್ಲಿ ಗುರುತಿಸಲಾದ ಕೋನವನ್ನು ಹೆಸರಿಸಿ. ಇಲ್ಲಿ ಗುರುತಿಸಲಾಗಿರ್ತಕ್ಕಂಥ ಕೋನ RTQ ಒಂದು ಕೋನ, ಇನ್ನೊಂದು ಕೋನ ಮತ್ತು ಕೋನ RTP ಕೋನ. ನಿಮ್ಮ ಹಾಳೆಯ ಮೇಲೆ ಒಂದು ರೇಖೆಯ ಮೇಲೆ ಇರದ ಯಾವುದಾದರೂ 3 ಬಿಂದುವನ್ನು ಗುರುತಿಸಿ ಅವುಗಳನ್ನ A B C ಎಂದು ಹೆಸರಿಸಿ. ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಯನ್ನು ಎಳೆಯಿರಿ. ನೀವು ಎಷ್ಟು ರೇಖೆಯನ್ನು ಪಡೆಯುತ್ತೀರಿ ಅವನ್ನು ಹೆಸರಿಸಿ. A B C ಬಳಸಿ ಎಷ್ಟು ಕೋನವನ್ನು ಹೆಸರಿಸಬಹುದು ಅವನ್ನ ಬರೆಯಿರಿ. ಪ್ರತಿಯೊಂದು ವಕ್ರರೇಖೆಯಿಂದ ಗುರುತಿಸಿ.
ಇಲ್ಲಿ ಎ ಬಿ ಸಿ ಅಂತ 3 ಬಿಂದುಗಳನ್ನ ಕೂರಿಸೋಣ. ಆಮೇಲೆ ಅವುಗಳನ್ನ ಸೇರ್ಸೋಣ. ಆ ಬಿಂದುಗಳನ್ನ ಸೇರ್ಸೋಣ. ಇದರ ಸೇರಿಸಿದಾಗ ಎಷ್ಟು ರೇಖೆಗಳನ್ನು ಎಳಿಬಹುದು? 3 ರೇಖೆಗಳು. ಒಂದು ಎ ಬಿ, ಬಿ ಸಿ, ಎ ಸಿ 3 ರೇಖೆಗಳನ್ನು ಎಳಿಬಹುದು. ಅಷ್ಟು 3 ರೇಖೆಗಳು. ಎಷ್ಟು ಕೋನಗಳನ್ನು ಹೆಸರಿಸಬಹುದು ಅಂತ ಕೇಳಿದರು. 3 ಕೋನ. 3 ಕೋನ. ಕೋನ ಎ, ಕೋನ ಬಿ, ಕೋನ ಸಿ 3 ಕೋನಗಳನ್ನು ಹೆಸರಿಸಬಹುದು. ಈಗ ನಿಮ್ಮ ಕಾಗದ ಮೇಲೆ 3 ಬಿಂದುಗಳನ್ನು ಒಂದು ರೇಖೆಯ ಮೇಲೆ ಇರದಂತೆ ಯಾವ್ದಾದ್ರು 4 ಬಿಂದುಗಳನ್ನು ಗುರುತಿಸಿ. ನಿಮ್ಮ ಕಾಗದ ಮೇಲೆ 3 ಬಿಂದುಗಳು ಒಂದೇ ರೇಖೆಯ ಮೇಲೆ ಇರದಂತೆ. 3 ಬಿಂದುಗಳು ಒಂದೇ ರೇಖೆಯ ಮೇಲೆ ಇರಬಾರ್ದು. ಯಾವ್ದಾದ್ರು 4 ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಎಬಿಸಿ ಹೆಸರಿಸಿ. ಈ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಲ್ಲಾ ಸಂಭಾವ್ಯ ರೇಖೆಯನ್ನು ಏರಿ. ಎಷ್ಟು ರೇಖೆಯನ್ನು ಪಡೆಯುವಿರಿ? ಅವುಗಳನ್ನು ಹೆಸರಿಸಿ ಎಬಿಸಿ ಬಳಸಿ ಎಷ್ಟು ಕೋನ ಹೆಸರಿಸಬಹುದು ಬರೆಯಿರಿ ಅಂತ ಅಂದ್ರು. ಹಂಗಾದ್ರೆ ಇಲ್ಲಿ ನೋಡಿ 4 ಬಿಂದುಗಳು 1 2 3 4 ಈ ಬಿಂದುಗಳನ್ನ ಸೇರಿಸೋಣ. ಇದಕ್ಕೆ ಹೆಸರು ಕೊಡೋಣ ಎ ಬಿ ಸಿ ಡಿ. ಸಂಭಾವ್ಯ ರೇಖೆಗಳನ್ನ ಹೇಳಿದ್ರೆ ಎಷ್ಟು ರೇಖೆಗಳನ್ನ ಪಡಿತೀವಿ? 4 ರೇಖೆಗಳು. 4 ರೇಖೆಗಳದಾವು. ಒಂದು ಎ ಬಿ, ಬಿ ಸಿ, ಸಿ ಡಿ, ಎ ಡಿ 4 ರೇಖೆಗಳು. ಕೋನಗಳು ಎಷ್ಟಾದವು? 4 ಕೋನಗಳು. 4 ಕೋನಗಳದಾವು. ಕೋನ ಎ, ಕೋನ ಬಿ, ಕೋನ ಸಿ, ಕೋನ ಡಿ ಒಟ್ಟಾರೆಗೆ 4 ಕೋನಗಳದಾವು. ಪುಟ ಸಂಖ್ಯೆ 20 ಮತ್ತು 21ರಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಒಂದು ಆಯತಾಕಾರದ ಹಾಳೆಯನ್ನ ಮಡಚಿ ಮಡಿಕೆಯ ಉದ್ದಕ್ಕೂ ರೇಖೆಯನ್ನು ಎಳೆಯಿರಿ. ಮಡಿಚಿರುವ ಗೆರೆ ಮತ್ತು ಕಾಗದ ಬದಿ ನಡುವೆ ಉಂಟಾಗಿರತಕ್ಕ ಕೋನವನ್ನು ಹೆಸರಿಸಿ. ಆಯತಾಕಾರದ ಹಾಳೆಯನ್ನು ಮಡಚುವ ಮೂಲಕ ವಿವಿಧ ಕೋನಗಳನ್ನು ಮಾಡಿ ಕೋನವನ್ನು ಹೋಲಿಸಿ. ಅತಿ ದೊಡ್ಡ ಮತ್ತು ಚಿಕ್ಕ ಕೋನ ಯಾವುದು ಅಂತ ಹೇಳಿದರು. ಅಂದ್ರೆ ಈ ರೀತಿ ನಾವು ಹಾಳೆಯನ್ನ ಮಡಿಸಿದಾಗ ಹೆಸರು ಕೊಡೋಣ. ಈ ರೀತಿ ಹಾಳೆಯನ್ನು ಮಡಿಸಿದಾಗ ಇಲ್ಲಿ ಕೋನ ಉಂಟಾಗ್ತವೆ. ಇದು ದೊಡ್ಡ ಕೋನ ಆಗಿರ್ತದೆ, ಇದು ಚಿಕ್ಕ ಕೋನ ಆಗಿರ್ತದೆ. ಅದಕ್ಕೆ ಹೆಸರು ಕೊಟ್ಟಾಗ ಎ ಓ ಬಿ ಸಿ ಅಂತ ಹೆಸರು ಕೊಟ್ಟಾಗ ಇಲ್ಲಿ ಕೋನ ಎ ಓ ಸಿ ಯಾವಾಗಲೂ ಕೋನ ದೊಡ್ಡದಿರ್ತದೆ. ಕೋನ ಬಿ ಓ ಸಿ ಗಿಂತ ದೊಡ್ಡದಿರ್ತದೆ. ದೊಡ್ಡ ಕೋನ ಯಾವುದು? ಎ ಓ ಸಿ. ಚಿಕ್ಕ ಕೋನ ಯಾವುದು? ಬಿ ಓ ಸಿ ಆಗ್ತದೆ. ಅಂದ್ರೆ ಮಡಚುವ ಮೂಲಕ ವಿವಿಧ ಕೋನವನ್ನ ಪಡಿಬಹುದು. ದೊಡ್ಡ ಕೋನ, ಚಿಕ್ಕ ಕೋನ. ಇಲ್ಲಿ ಮೇಲೂ ಸಹ ಬರ್ತದೆ ದೊಡ್ಡ ಕೋನ, ಚಿಕ್ಕ ಕೋನಗಳು ಬರ್ತಕ್ಕಂಥದ್ದು. ಮುಂದಿನ ಪ್ರತಿಯೊಂದರಲ್ಲಿ ಯಾವ ಕೋನ ದೊಡ್ಡದು ಎಂಬುದನ್ನು ನಿರ್ಧರಿಸಿ. ಅದು ಏಕೆ ದೊಡ್ಡದು ಅಂತ ಹೇಳ್ತಾರೆ. ನೋಡ್ರಿ, ಎ ಓ ಬಿ ಮತ್ತು ಎಕ್ಸ್ ಓ ಬಿ ದಲ್ಲಿ ಯಾವ ದೊಡ್ಡದು? ಎ ಓ ಬಿ ಎಕ್ಸ್ ಓ ವೈ. ಕೋನ ಎ ಓ ಬಿ ಯಾವಾಗಲೂ ಕೋನ ಎಕ್ಸ್ ಓ ವೈ ಗಿಂತ ದೊಡ್ಡದಾದ. ಏಕೆಂದರೆ ಕೋನ ಎ ಓ ಬಿ ಯ ಅಳತೆ ಹೆಚ್ಚು. ಎರಡನೇದು ಎ ಓ ಬಿ ಮತ್ತು ಎಕ್ಸ್ ಓ ಬಿ. ಎ ಓ ಬಿ ಎಕ್ಸ್ ಓ ಬಿ.
ಕೋನ ಎ ಒ ಬಿ ದೊಡ್ಡಿರ್ತದೆ ಅದಕ್ಕಿಂತ ಎಕ್ಸ್ ಒ ಬಿ ಗಿಂತ ಯಾಕಂದ್ರೆ ಕೋನದ ಅಳತೆ ನೋಡಿದಾಗ ಹೆಚ್ಚದ. ನ ಎಕ್ಸ್ ಒ ಬಿ ಎಕ್ಸ್ ಒ ಬಿ ಎಕ್ಸ್ ಎಕ್ಸ್ ಒ ಬಿ ಎಕ್ಸ್ ಒ ಸಿ ಎಕ್ಸ್ ಒ ಬಿ ಎಕ್ಸ್ ಒ ಸಿ ನೋಡ್ರಿ ಎಕ್ಸ್ ಒ ಬಿ ಮತ್ತು ಸಮ ಕೋನ ಎಕ್ಸ್ ಒ ಸಿ ಎರಡು ಸಮ ಅದ. ಎರಡು ಎರಡು ಕೋನಗಳ ಅಳತೆ ಸಮ ಅದ. ಯಾವ ಕೋನ ದೊಡ್ಡದು? ಎಕ್ಸ್ ಒ ವೈ ಆಮೇಲೆ ಎ ಒ ಬಿ ಇದ್ರಲ್ಲಿ ಯಾವ್ದು ಕೋನ ಅಳತೆ? ಕೋನ ಎಕ್ಸ್ ಒ ವೈ ದೊಡ್ಡದದ ಯಾಕಂದ್ರೆ ಎ ಒ ಬಿಗಿಂತ ದೊಡ್ಡದದ. ಯಾಕಂದ್ರೆ ಕೋನದ ಗಾತ್ರ ಹೆಚ್ಚು. ಕೋನದ ಗಾತ್ರ ಎನ್ನುವುದು ಹೆಚ್ಚದ. ಪುಟ ಸಂಖ್ಯೆ 27ರಲ್ಲಿ ಬರ್ತಕ್ಕಂಥ ಪ್ರಶ್ನೆ, ನಿಮ್ಮ ತರಗತಿಯ ಕಿಟಕಿಯಲ್ಲಿ ಎಷ್ಟು ಲಂಬ ಕೋನಗಳಿವೆ? ಎಷ್ಟು ಲಂಬ ಕೋನವನ್ನು ನಿಮ್ಮ ತರಗತಿಯಲ್ಲಿ ಇತರೆ ಲಂಬ ಕೋನವನ್ನು ಕಾಣುವಿರಾ? ಎಷ್ಟು ಕೋನಗಳು ಅದನ್ನು ನಮ್ಮ ತರಗತಿಯ ಕಿಟಕಿಯಲ್ಲಿ ಒಟ್ಟು ಎಷ್ಟು ಲಂಬ ಕೋನಗಳಿವೆ? ಎಷ್ಟಂದ್ರ 4 ಲಂಬ ಕೋನಗಳು ಅದಾವು. ಅಂದ್ರೆ ಇತರೆ ಲಂಬ ಕೋನ ಬಂದಾಗ ಕಿಟಕಿ ಆತು, ಆಮೇಲೆ ಬಾಗಿಲಿನ ಅಂಚುಗಳು, ಬೆಂಚಿನ ಅಂಚುಗಳು ಈ ರೀತಿ ಕೊಡಬಹುದು. ಸರಳ ಕೋನವನ್ನು ಪಡೆಯಲು ಎ1 ಚಿತ್ರದಲ್ಲಿ ಇತರ ಗ್ರೇಡ್ ಬಿಂದುವಿನೊಂದಿಗೆ ಸರಳ ರೇಖೆಯಿಂದ ಸೇರಿಸಿ ಮಾಡುವ ಎಲ್ಲ ವಿಭಿನ್ನ ವಿಧಾನಗಳು ಯಾವುವು? ಇದರಲ್ಲಿ ಸರಳ ರೇಖೆ ಎ ಬಿ ಚಿತ್ರದಲ್ಲಿ ಇರ್ತಕ್ಕಂಥ ಗ್ರೇಡ್ ಬಿಂದುವನ್ನು ಅಂದ್ರೆ ಉಳಿದ ಬಿಂದುವನ್ನು ಈ ಸರಳ ರೇಖೆ ಎಳೆಯಬೇಕು. ಈ ರೀತಿ ಪಿ ಕ್ಯೂ, ಆಮೇಲೆ ಎಂ ಎನ್, ಎಲ್ ಪಿ, ಎಸ್ ಆರ್ ಹಿಂಗ ರೇಖೆಗಳನ್ನು ಹೇಳ್ಬೋದು. ಆಮೇಲೆ ಇಲ್ಲಿಯೂ ಸಹ ಈ ರೀತಿ ರೇಖೆಗಳನ್ನು ಹೇಳ್ಬೋದು. ಈ ರೀತಿ ಹೆಸರು ಅವಕ್ಕೆ ರೇಖೆಯನ್ನು ಹೆಸರು ಕೊಡಬಹುದು. ಹೆಸರು ಕೊಡಬೇಕಾಗ್ತದೆ. ಎ ಬಿ ಪಿ ಕ್ಯೂ ಈ ರೀತಿ ಗ್ರೇಡ್ ರೇಖೆಯನ್ನು ಹೇಳಬೇಕಾಗ್ತದೆ. ಈಗ ಲಂಬ ಕೋನ ಪಡೆಯಲು ಎ ನ ಚಿತ್ರದಲ್ಲಿ ಇರ್ತಕ್ಕಂಥ ಗ್ರೇಡ್ ಬಿಂದುವಿನಿಂದ ಸರಳ ರೇಖೆಯನ್ನು ಎಳೆದು ಅದನ್ನು ಎಲ್ಲ ಬಿಂದುವನ್ನು ತೋರಿಸ್ತಕ್ಕಂಥ ವಿಧಾನ. ಈಗ ಲಂಬ ಕೋನವನ್ನು ಪಡಿಬೇಕಾಗ್ತದೆ. ಲಂಬ ಕೋನ ಪಡಿಬೇಕಾದ್ರೆ ಈ ರೀತಿ ರೇಖೆ ಎಳೆಬೇಕು. ಇಲ್ಲಿ ಲಂಬ ಕೋನ ಪಡಿಬೇಕಾದ್ರೆ ಈ ರೀತಿ ರೇಖೆಗಳನ್ನು ಎಳಿಬೇಕಾಗ್ತದೆ. ಈಗ ಇಲ್ಲಿ ಲಂಬ ಕೋನಗಳು ಮತ್ತೆ ಬರ್ತಕ್ಕಂಥ ಲಂಬ ಕೋನಗಳು ಈ ರೀತಿ ಲಂಬ ಕೋನ ಎಳಿಬಹುದು. ಆಮೇಲೆ ಈ ರೀತಿ ಲಂಬ ಕೋನ, ಈ ರೀತಿ ಲಂಬ ಕೋನಗಳು, ಈ ರೀತಿ ಲಂಬ ಕೋನ. ಇಲ್ಲಿ ಲಂಬ ಕೋನ ಹಲವಾರು ಲಂಬ ಕೋನನ್ನು ಎಳಿಬಹುದು. ಈ ರೀತಿ ರೇಖೆ ಲಂಬ ಕೋನ ಎಳಿಬಹುದು. ಆಮೇಲೆ ಈ ರೀತಿ ಲಂಬ ಕೋನಗಳನ್ನು ವಿದ್ಯಾರ್ಥಿಗಳು ಎಳೆಯಬಹುದಾಗಿದೆ. ಈ ರೀತಿ ಲಂಬ ಕೋನ ಎಳೆಯಬಹುದಾಗಿದೆ.
ಪುಟ ಸಂಖ್ಯೆ 29 ಬರ್ತಕ್ಕಂಥ ಪ್ರಶ್ನೆ, ಹಿಂದಿನ ಚಿತ್ರಗಳಲ್ಲಿ ಲಂಬಕೋನ, ಲಘುಕೋನ, ವಿಶಾಲ ಕೋನ, ಸರಳ ಕೋನಗಳನ್ನ ಗುರುತಿಸಿ ಅದ ನೋಡ್ರಿ. ಇವು 90 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಕೋನಗಳು ಕಾಣಿಸೋಲ್ಲ. 90 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಕೋನಗಳು, ಆದ್ರಿಂದ ಇವೆಲ್ಲ ಲಘು ಕೋನಗಳಾಗ್ತಾವು. ಆಮೇಲೆ ಇವೆಲ್ಲ ಲಂಬ ಕೋನಗಳಾಗ್ತಾವು. ಆಮೇಲೆ ಇವೆಲ್ಲ ಅಧಿಕ ಕೋನಗಳಾಗ್ತಾವು. ಯಾವುದೇ ರೀತಿಯ ಸರಳ ಕೋನಗಳು ಇರಲ್ಲ. ಇವೆಲ್ಲ ಲಘು ಕೋನಗಳು, ಲಂಬ ಕೋನಗಳು ಎಲ್ಲ ಅಧಿಕ ಕೋನಗಳಾಗ್ತಾವು. ಕೆಲವು ಲಘು ಕೋನ ಮತ್ತು ಕೆಲವು ಅಧಿಕ ಕೋನಗಳನ್ನ ಮಾಡಿ ವಿವಿಧ ರೀತಿಯಲ್ಲಿ ರಚಿಸಿ. ಈಗ ಲಘು ಕೋನಗಳನ್ನು ಮಾಡೋಣ. ಫಸ್ಟ್ ಲಘು ಕೋನಗಳು. ಲಘು ಕೋನ ಈ ರೀತಿ ಕಡಿಮೆ ಇರ್ತಕ್ಕಂಥ ಕೋನಗಳು. ಈ ರೀತಿ ಲಘು ಕೋನಗಳನ್ನ ನಾವು ರಚನೆ ಮಾಡಬಹುದು. ಚಿಕ್ಕ ಗಾತ್ರದ ಲಘು ಕೋನ ಮಾಡಬಹುದು. ಎಲ್ಲ ಲಘು ಕೋನಗಳು. ಇನ್ನ ಅಧಿಕ ಕೋನಗಳು ಅಂದ್ರೆ ಅಧಿಕ ಕೋನ. ಅಧಿಕ ಅಂದ್ರೆ ವಿಶಾಲ ಕೋನ ಅಂತ. ಅಧಿಕ ಕೋನ ಅಂದ್ರೆ ಈ ರೀತಿ ಬರ್ತಕ್ಕಂಥದ್ದು. ಬರ್ತಕ್ಕಂಥ ಕೋನ ಈ ರೀತಿ ಬರ್ತಕ್ಕಂಥ ಕೋನ, ಈ ರೀತಿ ಬರ್ತಕ್ಕಂಥ ಕೋನ, ಇವೆಲ್ಲ ಅಧಿಕ ಕೋನಗಳಾಗ್ತವೆ. ಲಘು ಮತ್ತು ಅಧಿಕ ಪದಗಳ ಅರ್ಥವೇನು ನಿಮಗೆ ತಿಳಿದಿದೆ? ಲಘು ಎಂದರೆ ಚೂಪಾದ, ಅಧಿಕ ಎಂದರೆ ಮೊಂಡಾದ. ಈ ಪದ ಏಕೆ ಆಯ್ಕೆ ಮಾಡಲಾಗುತ್ತದೆ? ಅಂದ್ರೆ ಒಂದು ಲಘು ಕೋನದಲ್ಲಿ ಕೋನಗಳ ಗಾತ್ರ ಕಡಿಮೆ ಇರ್ತದೆ. ಲಘು ಕೋನದಲ್ಲಿ ಏನಿರ್ತದೆ? ಕೋನಗಳ ಗಾತ್ರ ಏನದ ಕಡಿಮೆ ಇರ್ತದೆ. ಈಗ ಕಡಿಮೆ ಆದ್ದರಿಂದ ಇದು ಚೂಪಾದ ತುದಿ ಹೊಂದಿರ್ತದೆ. ಅದೇ ವಿಶಾಲ ಕೋನಕ್ಕೆ ಬಂದಾಗ ಇಲ್ಲಿ ಚೂಪಾದ ತುದಿ ಇರಲ್ಲ, ಮೊಂಡಾದ ತುದಿ ಇರ್ತದೆ. ಯಾಕಪ್ಪ ಅಂದ್ರ ಕೋನಗಳ ಗಾತ್ರ ಏನೈತಿ? ಕೋನಗಳ ಗಾತ್ರ ಹೆಚ್ಚಿರ್ತದೆ. ಇಲ್ಲಿ ವಿಶಾಲ ಕೋನದೊಳಗ ಮುಂದೆ ನೀಡಿರ್ತಕ್ಕಂಥ ಪ್ರತಿ ಚಿತ್ರದಲ್ಲಿ ಕೋನಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಎಷ್ಟು ಲಘು ಕೋನಗಳು ಅದಾವು ಅಂತ ಕೇಳಿದರು. ನೋಡ್ರಿ, ಈ ಚಿತ್ರದಲ್ಲಿ 1, 2, 3 ಲಘು ಕೋನಗಳು. ಎಷ್ಟದವು? 3. ಈ ಚಿತ್ರದಲ್ಲಿ ಇಲ್ಲಿ 1, 2, 3, ಇಲ್ಲಿ 1, 2, 3, 1, 2, 3, 1, 2, 3, 16. ಇಲ್ಲಿ ಎಷ್ಟದವು? ಈ ಚಿತ್ರದಲ್ಲಿ 16 ಲಘು ಕೋನಗಳು ಅದಾವು. ಆಮೇಲೆ ಈ ಚಿತ್ರದಲ್ಲಿ 1, 2, 3, 4, 5, 6, 7, 21 ಲಘು ಕೋನಗಳದಾವು. ಈ ರೀತಿ ನೀವು ಯಾವ್ದಾದ್ರು ಮಾದರಿನ ಗಮನಿಸಿದ್ರ ಇದೇ ರೀತಿ ಮಾದರಿ ಚಿತ್ರವನ್ನು ಬಿಡಿಸ್ತೀರಿ ಅಂತ ಕೇಳಿದಾರೆ. ನೋಡ್ರಿ, ಇದೇ ರೀತಿ ನಾವು ಚಿತ್ರವನ್ನ ತೆಗಿಬಹುದು. ಒಂದು ತ್ರಿಭುಜ ತೆಗೆದುಕೊಂಡಾಗ ಈ ತ್ರಿಭುಜದಲ್ಲಿ ಈ ರೀತಿಯ ತ್ರಿಭುಜ, ಆಮೇಲೆ ಈ ರೀತಿಯ ತ್ರಿಭುಜ ತೆಗೆಯಲಾಗಿದೆ. ಆಮೇಲೆ ಇದ್ರಾಗ ಮತ್ತೊಂದು ತ್ರಿಭುಜ ಈ ರೀತಿ ತೆಗಿಬೇಕಾಗ್ತದೆ. 1, 2, 3, 4, 5, 6, 7, 8, 9, 10, 10, 30 ತ್ರಿಭುಜಗಳು ಉಂಟಾಗ್ತವೆ. 40 ಲಘು ಕೋನಗಳು ಉಂಟಾಗ್ತವೆ. ಮುಂದೆ ನೀಡಿರುವ ಕೋನಗಳ ಅಳತೆಗಳನ್ನ ಬರೆಯಿರಿ. ಕೋನ KL. ನೋಡ್ರಿ, ಕೋನ KLAL ಅನ್ನ ಅಳತೆ ಮಾಡಿದಾಗ, ಕೋನ ಮಾಪಕದ ಸಹಾಯದಿಂದ ಅಳತೆ ಮಾಡಿದಾಗ ಅದು 30 ಡಿಗ್ರಿ ಬರ್ತದೆ. ಎಷ್ಟು? 30 ಡಿಗ್ರಿ ಬರ್ತದೆ ಈ ಕೋನ. ಅದೇ ರೀತಿಯಾಗಿ ಕೋನ WAL ಕೋನವನ್ನು ಅಳತೆ ಮಾಡಿದಾಗ ಅದು 50 ಡಿಗ್ರಿ ಬರ್ತಕ್ಕಂಥದ್ದು. 50 ಡಿಗ್ರಿ ಬರ್ತದೆ. ಎಷ್ಟು ಬರ್ತದೆ? 50 ಡಿಗ್ರಿ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೋನ
ಟಿ ಎ ಕೆ ಕೋನ ಟಿ ಎ ಕೆ ಅನ್ನು ಅಳತೆ ಮಾಡಿದಾಗ ಆ ಕೋನ 40 ಡಿಗ್ರಿ ಬರ್ತದೆ. ಎಷ್ಟು ಬರ್ತದೆ? 40 ಡಿಗ್ರಿ. ಎಷ್ಟು? 40 ಡಿಗ್ರಿ ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ, ಪುಟ ಸಂಖ್ಯೆ 38 ಮತ್ತು 39ರಲ್ಲಿ ಇರ್ತಕ್ಕಂಥ ಪ್ರಶ್ನಾವಳಿಗಳನ್ನ ಚರ್ಚೆ ಮಾಡೋಣ. ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ, ಕೋನಮಾಪಕ ಬಳಸಿ ಮುಂದಿನ ಕೋನವನ್ನ ಅಳತೆಗಳನ್ನ ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ ಕೋನಮಾಪಕವನ್ನ ಈ ರೀತಿ ಕೋನಮಾಪಕ ನಾವು ಇಟ್ಟು ಇಲ್ಲಿ ಮಧ್ಯದಲ್ಲಿ ಇಟ್ಟು ಅಳತೆ ಮಾಡಿದಾಗ ಇದೆಷ್ಟು ಬರ್ತದೆ ನೋಡಿ. ಕೋನಮಾಪಕವನ್ನು ನಾವು ಬಳಕೆ ಮಾಡಿ ಅಳತೆ ಮಾಡಿದಾಗ ಇದು 47 ಡಿಗ್ರಿ ಬರ್ತಕ್ಕಂಥದ್ದು. ಎಷ್ಟು? 47 ಡಿಗ್ರಿ ಬರ್ತದೆ. ಇದು 47 ಡಿಗ್ರಿ ಬರ್ತಕ್ಕಂಥದ್ದು. ಆಮೇಲೆ ಈ ಕೋನವನ್ನು ಅಳತೆ ಮಾಡಿದಾಗ ಇದು 24 ಡಿಗ್ರಿ ಬರ್ತದೆ. ಆಮೇಲೆ ಕೋನ ಐ ಎಚ್ ಜೆ ಅನ್ನ ಅಳತೆ ಮಾಡಿದಾಗ ಅದೆಷ್ಟು ಬರ್ತದ? 108 ಡಿಗ್ರಿ ಬರ್ತದ. 108 ಡಿಗ್ರಿ ಬರ್ತಕ್ಕಂಥದ್ದು. ಕೋನಮಾಪಕವನ್ನ ಬಳಸಿ ತರಗತಿಯ ವಿವಿಧ ಅಳತೆಗಳ ಡಿಗ್ರಿಗಳನ್ನ ಕಂಡುಹಿಡಿಯಿರಿ. ನಿಮ್ಮ ಕೋನಮಾಪಕ ಬಳಸಿ ತರಗತಿಯ ವಿವಿಧ ಕೋನಗಳ ಅಳತೆಗಳನ್ನ ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ. ಅಂದ್ರೆ ನಮ್ಮ ಕೋನ ಡೆಸ್ಕ್ ಇರ್ತದೆ, ಬೆಂಚಿನ ಕೋನವನ್ನು ಅಳೆದಾಗ ಅದು 90 ಡಿಗ್ರಿ ಇರ್ತದೆ. ಆಮೇಲೆ ಬಾಗಿಲಿನ ಕೋನವನ್ನ ಅಳೆದಾಗ ಅದು 90 ಡಿಗ್ರಿ ಇರ್ತಕ್ಕಂಥದ್ದು. ಈ ರೀತಿ ಬೇರೆ ಬೇರೆ ಅಂಚುಗಳನ್ನು ನಾವು ಅಳಿಬೇಕಾಗ್ತದೆ. ಮುಂದೆ ನೀಡಲಾದ ಕೋನಗಳ ಅಳತೆಗಳನ್ನ ಡಿಗ್ರಿಗಳಲ್ಲಿ ಕಂಡುಹಿಡಿದು ನಿಮ್ಮ ಕಾಗದ ಕೋನಮಾಪಕ ಇಲ್ಲಿ ಬಳಸಬಹುದೇ? ನಿಮ್ಮ ಕಾಗದದ ಕೋನಮಾಪಕವನ್ನು ಇಲ್ಲಿ ಬಳಸಬಹುದು. ಕಾಗದದ ಕೋನಮಾಪಕವನ್ನು ನಾವು ಏನ್ ಮಾಡಬಹುದು? ಇಲ್ಲಿ ಬಳಸಬಹುದಾಗಿದೆ. ಅಂದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಕೋನ ಐ ಎಚ್ ಜೆ ಎಷ್ಟಾಗ್ತದೆ? ಅಂದ್ರೆ ಈ ಕೋನ ಐ.ಎಚ್.ಜೆ 40 ಡಿಗ್ರಿ ಆಗ್ತದೆ. ಎಷ್ಟಾಗ್ತದೆ ಅದು? 40 ಡಿಗ್ರಿ ಆಗ್ತದೆ. 40 ಡಿಗ್ರಿ ಆಗ್ತದೆ. ಆಮೇಲೆ ಈ ಕೋನ ಆದಾಗ ಐ.ಎಚ್.ಜೆ ಇಲ್ಲಿ 117 ಡಿಗ್ರಿ ಆಗ್ತದೆ. ಎಷ್ಟು? 117 ಡಿಗ್ರಿ ಆಗ್ತದೆ. ನಂತರ ಈ ಕೋನವನ್ನು ಆದಾಗ ಕೋನಮಾಪಕ ಬಳಸಿ ಮುಂದೆ ನೀಡತಕ್ಕಂಥ ಕೋನ ಡಿಗ್ರಿಗಳಲ್ಲಿ ಹೇಗೆ ಕಂಡುಹಿಡಿಯಬಹುದು ಅಂತ ಕೇಳಿದ್ರು. ಪ್ರಾರಂಭದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಈ ಕೋನವನ್ನ ಕೋನಮಾಪಕ ಮಾಡಿ ಅಳತೆ ಮಾಡಬೇಕು. ಇದು 100 ಡಿಗ್ರಿ ಬರ್ತದೆ. ಒಂದು ವೃತ್ತ 360 ಡಿಗ್ರಿ ಇರ್ತದೆ. ಅವಾಗ 360 ಡಿಗ್ರಿಯಲ್ಲಿ 100 ಕಳಿಬೇಕು. ಅಂದ್ರೆ 100 ಕಳೆದಾಗ ಎಷ್ಟು ಬರ್ತದೆ? 260 ಡಿಗ್ರಿ ಬರ್ತದೆ. ಅಂದ್ರೆ ಈ ಕೋನದ ಎಷ್ಟು? 260 ಡಿಗ್ರಿ ಆಗ್ತದೆ. ಮುಂದಿನ ಪ್ರತಿ ಕೋನದ ಅಳತೆಗಳನ್ನ ಡಿಗ್ರಿಗಳಲ್ಲಿ ಎಳೆದು ಬರೆಯಿರಿ. ಅಂದ್ರೆ ಇದನ್ನ ಅಳತೆ ಮಾಡಿದಾಗ ಅದು ಕರೆಕ್ಟ್ ಆಗಿ ಎಷ್ಟು ಬರ್ತದೆ? 80 ಡಿಗ್ರಿ ಬರ್ತದೆ. ಈ ಕೋನ 80 ಡಿಗ್ರಿ ಬರ್ತದೆ. ಇನ್ನು ಈ ಕೋನವನ್ನು ಅಳತೆ ಮಾಡಿದಾಗ ಅದು 120 ಡಿಗ್ರಿ ಬರ್ತಕ್ಕಂಥದ್ದು. ಸಿ ಚಿತ್ರದಲ್ಲಿ ಬರ್ತಕ್ಕಂಥ ಕೋನದ ಅಳತೆ 58 ಡಿಗ್ರಿ ಬರ್ತದೆ. ಎಷ್ಟು? 58 ಡಿಗ್ರಿ ಬರ್ತದೆ. 130 ಡಿಗ್ರಿ ಬರ್ತದೆ. 30 ಡಿಗ್ರಿ ಬರ್ತದೆ. ಇದು 61 ಡಿಗ್ರಿ ಬರ್ತದೆ.
ಇನ್ನ ಕೋನ ಬಿ ಎಕ್ಸ್ ಸಿ, ಕೋನ ಸಿ ಎಕ್ಸ್ ಸಿ ಮತ್ತು ಕೋನ ಎ ಎಕ್ಸ್ ಸಿ ಮತ್ತು ಕೋನ ಬಿ ಎ ಸಿ ಅಳತೆ ಮಾಡಿ ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಅಂದರು. ನೋಡ್ರಿ, ಕೋನ ಎ ಬಿ ಎಕ್ಸ್ ಸಿ, ಬಿ ಎಕ್ಸ್ ಸಿ ಕೋನ ಇಲ್ಲದ ಬಿ ಎಕ್ಸ್ ಸಿ ಈ ಕೋನ ಆಗ್ತದೆ. ಈ ಕೋನಗಳನ್ನ ಅಳತೆ ಮಾಡಿದಾಗ ಕೋನ ಬಿ ಎಕ್ಸ್ ಸಿ ಅಳತೆ ಮಾಡಿದಾಗ ಇದು ಎಷ್ಟದ, ಇಲ್ಲಿಂದ ಹಿಡ್ಕೊಂಡು 0ದಿಂದ ಹಿಡ್ಕೊಂಡು 110 ಇದು ಮೇಲಿಂದ ಇದು 115 ಡಿಗ್ರಿ ಅದ. 115 ಇದು 115 ಡಿಗ್ರಿ ಅದ. ಪ್ಲಸ್ ಕೋನ ಸಿ ಎಕ್ಸ್ ಇ, ಕೋನ ಸಿ ಎಕ್ಸ್ ಇ, ಸಿ ಎಕ್ಸ್ ಇ ಕೋನ ಎಷ್ಟದ 85 ಡಿಗ್ರಿ ಅದ. ಎಷ್ಟದ ಇದು 85 ಡಿಗ್ರಿ ಅದ. ಈ ಕೋನ ಎಷ್ಟು ಬರ್ತದ, ಇದು 85 ಡಿಗ್ರಿ ಅದ. ಕೋನ ಎ ಎಕ್ಸ್ ಬಿ, ಕೋನ ಎ ಎಕ್ಸ್ ಬಿ ಕೋನ ಈ ಕೋನ ಎ ಎಕ್ಸ್ ಬಿ ಕೋನ ಎಷ್ಟದ 65 ಡಿಗ್ರಿ ಅದ. ಎಷ್ಟದ 65 ಡಿಗ್ರಿ. ಇದು 65 ಡಿಗ್ರಿ ಅದ. ಕೋನ ಬಿ ಎಕ್ಸ್ ಸಿ, ಕೋನ ಬಿ ಎಕ್ಸ್ ಡಿ ಅಂದ್ರೆ ಈ ಕೋನ ಎಷ್ಟದ ಬಿ ಎಕ್ಸ್ ಸಿ 30 ಡಿಗ್ರಿ ಅದ. ಎಷ್ಟದ 30 ಡಿಗ್ರಿ ಅದ. ಕೋನ ಬಿ ಎಕ್ಸ್ ಸಿ 30 ಡಿಗ್ರಿ ಅದ. ಕೋನ ಪಿ ಕ್ಯೂ ಆರ್, ಕೋನ ಪಿ ಎಸ್ ಪಿ ಕ್ಯೂ ಎಸ್ ಮತ್ತು ಕೋನ ಪಿ ಕ್ಯೂ ಟಿ ಅಳತೆಗಳನ್ನ ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ. ಇಲ್ಲಿ ಕನ್ನಡದಾಗ ಏನಾಗ್ತದೆ, ಕೋನ ಪಿ ಕ್ಯೂ ಆರ್ ನ ಅಳತೆ 44 ಡಿಗ್ರಿ ಆಗ್ತದೆ. ಎಷ್ಟು 44 ಡಿಗ್ರಿ, 44 ಡಿಗ್ರಿ ಬರ್ತದೆ ಈ ಕೋನ. ಕೋನ ಪಿ ಕ್ಯೂ ಎಸ್, ಕೋನ ಪಿ ಕ್ಯೂ ಎಸ್ ಈ ಕೋನದ ಅಳತೆ ಪಿ ಕ್ಯೂ ಎಸ್ 100 ಡಿಗ್ರಿ ಬರ್ತದೆ. ಎಷ್ಟು 100 ಡಿಗ್ರಿ. ಎಷ್ಟು ಬರ್ತದೆ 100 ಡಿಗ್ರಿ. ಕೋನ ಪಿ ಕ್ಯೂ ಟಿ 150 ಡಿಗ್ರಿ ಬರ್ತದೆ. ಎಷ್ಟು 150 ಡಿಗ್ರಿ ಬರ್ತಕ್ಕಂಥದ್ದು. ನೀಡಿರುವ ಸೂಚನೆಯ ಪ್ರಕಾರ ಪೇಪರ್ ಕ್ರಾಫ್ಟ್ ಅನ್ನು ಮಾಡಿ ನಂತರ ಮಡಚುವಂತೆ ತೆರೆದ ಕಾಗದವನ್ನು ಸಂಪೂರ್ಣ ರೇಖೀಕೃತ ಮಾಡಿದ ರೇಖೆಗಳನ್ನು ಎಳೆಯಿರಿ, ಉಂಟಾದ ಕೋನಗಳನ್ನು ಅಳೆಯಿರಿ. ಅಂದ್ರೆ ಉಂಟಾದ ಕೋನಗಳಾದಾಗ ಇದು 180 ಡಿಗ್ರಿ ಇರ್ತದೆ. ಇದರ ಅರ್ಧ 90 ಡಿಗ್ರಿ ಆಗ್ತದೆ. ಇದು 45 ಡಿಗ್ರಿ ಇತರ ಅರ್ಧ ಆಗ್ತದೆ. ಹೀಗೆ ಅರ್ಧ ಕೋನಗಳು ಹಾಕುತ್ತಾ ಹೋಗ್ತದೆ. ಚಿತ್ರ 2.1ರಲ್ಲಿ ಎದಲ್ಲಿ ತೋರಿಸಲಾದ ತ್ರಿಭುಜದ ಎಲ್ಲ ಕೋನಗಳನ್ನು ಅಳೆದು ಆಯಾ ಕೋನಗಳ ಅಳತೆಗಳನ್ನ ಬರೆಯಿರಿ. ಈಗ 3 ಕೋನಗಳ ಅಳತೆ ಕೂಡಿ ನಿಮ್ಮ ಉತ್ತರವೇನು? ಏನ್ ತೀರ್ಮಾನಕ್ಕೆ ಬರ್ತಾರೆ ಅಂದ್ರೆ, ಈಗ ಕೋನಗಳನ್ನು ಅಳೆಯೋಣ. ಕೋನಗಳನ್ನು ಆದಾಗ ಇದು 40 ಡಿಗ್ರಿ, ಈ ಕೋನ 70 ಡಿಗ್ರಿ, ಬಿ ಕೋನ 65 ಡಿಗ್ರಿ. ಅಂದ್ರೆ 40, 70, 65, 45 ಕೂಡಿಸಿದಾಗ 180. ಅಂದ್ರೆ ತ್ರಿಭುಜದ 3 ಕೋನ ಮೊತ್ತ 180 ಇರ್ತದೆ. ಅದೇ ರೀತಿಯಾಗಿ ಈ ಎರಡನೇ ಚಿತ್ರ ಬಿ ಚಿತ್ರದಲ್ಲಿ ಎ ಕೋನ 54, ಬಿ ಕೋನ ಸಿ ಕೋನ 63, ಬಿ ಕೋನನು 63 ಕೂಡಿಸಿದಾಗ 54 ಪ್ಲಸ್ 63 ಪ್ಲಸ್ 63 ಕೂಡಿಸಿದಾಗ 180 ಡಿಗ್ರಿ ಆಗ್ತದೆ. ಅದರಿಂದ ತ್ರಿಭುಜದ 3 ಕೋನಗಳ ಮೊತ್ತ 180 ಆಗಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ಚಿತ್ರ ಸಿ ಚಿತ್ರ. ಇಲ್ಲಿಯೂ ಸಹ ಅಳತೆ ಮಾಡಿದಾಗ ತ್ರಿಭುಜದ 3 ಕೋನಗಳ ಮೊತ್ತ 180 ಆಗ್ತದೆ. ಅಂದ್ರೆ 98 ಡಿಗ್ರಿ ಬರ್ತದೆ. ಇದು 98 ಡಿಗ್ರಿ, ಈ ಕೋನ 98, ಎ ಕೋನ 31, ಆಮೇಲೆ ಇದು 51 ಬರ್ತದೆ. 31, 98, 51 180 ಡಿಗ್ರಿ ಆಗ್ತದೆ. ಅದರಿಂದ ತ್ರಿಭುಜದ 3 ಕೋನ ಮೊತ್ತ 180 ಆಗಿರ್ತದೆ.
ಇನ್ನ ಗಡಿಯಾರದಲ್ಲಿರ್ತಕ್ಕಂಥ ಕೋನವನ್ನು ಅಳೆಯಿರಿ ಎಂದರು. ಗಡಿಯಾರದಲ್ಲಿರ್ತಕ್ಕಂಥ ಕೋನ ಮುಳ್ಳುಗಳು ನಡುವೆ ಕೋನ 30 ಡಿಗ್ರಿ ಆಗಿರ್ತದೆ. ಪ್ರತಿಯೊಂದು 1 ಗಂಟೆ ಮುಳುಗಳ 30 ಕೋನ ಆಗಿರ್ತದೆ. 2 ಗಂಟೆ ಯಾವ ಕೋನ ಇರ್ತದೆ ಮತ್ತು ಸಂಜೆ 4 ಗಂಟೆಗೆ ಯಾವ ಕೋನ, 6 ಗಂಟೆಗೆ ಯಾವ ಕೋನ ಅನ್ವೇಷಣೆ ಮಾಡೋಣ. ಅಂದ್ರೆ ಒಂದನೇದ್ರಲ್ಲಿ ಎ ಚಿತ್ರದಲ್ಲಿ 30 ಡಿಗ್ರಿ ಆಗ್ತದೆ. ಹಾಗಾದ್ರೆ ಒಂದು ವೃತ್ತ 360 ಡಿಗ್ರಿ ಇರ್ತದೆ. 360 ಡಿಗ್ರಿಯಲ್ಲಿ ಒಟ್ಟಾರೆಗೆ 12 ಭಾಗ ಮಾಡಿದಾಗ 30 ಡಿಗ್ರಿ ಆಗಿರ್ತದೆ. ಒಟ್ಟಾರೆ 30 ಡಿಗ್ರಿ ಆಗಿರ್ತದೆ. ವೃತ್ತದ 360 12 ಭಾಗ, ಗಡಿಯಾರದ 12 ಭಾಗ ಆದ್ರಿಂದ ಇದು 30 ಡಿಗ್ರಿ ಆಗಿರ್ತದೆ. ಸರ್ 30 ಡಿಗ್ರಿ ಅಂದ್ರೆ 2 ಗಂಟೆಗೆ ಎಷ್ಟಾಗ್ತದೆ? ಅದು 2 ಗಂಟೆಗೆ 60 ಡಿಗ್ರಿ ಆಗ್ತದೆ. ಆಮೇಲೆ ಇಲ್ಲಿ 1 2 3 4 ಗಂಟೆಗೆ 4 3 12 120 ಡಿಗ್ರಿ ಆಗ್ತದೆ. ಎಷ್ಟು? 120 ಡಿಗ್ರಿ ಈ ಚಿತ್ರದ ಆಗ್ತದೆ. ಇದು ಪೇಜ್ ನಂಬರ್ 43 ಮತ್ತು 44ರಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಬರೀ ಇಲ್ಲಿ ಬರ್ತಕ್ಕಂಥ ಕೋನವನ್ನು ಅತ್ತೆ ಮಾಡಿದಾಗ ಈ ಕೋನ ಎಷ್ಟು ಬರ್ತದೆ ಅಂದ್ರೆ 80 ಡಿಗ್ರಿ ಬರ್ತಕ್ಕಂಥದ್ದು. 80 70 ಡಿಗ್ರಿ ಬರ್ತಕ್ಕಂಥದ್ದು. ಎಷ್ಟು? 70 ಡಿಗ್ರಿ ಬರ್ತದೆ. ಇದಕ್ಕೆ ಭಾಗವನ್ನು ಕೊಡಬಹುದು ಪಿ ಕ್ಯೂ ಆರ್ ಅಂತ ಕೊಡಬಹುದು. ಕೋನದ ಭಾಗಗಳು ಯಾವಂದಾಗ ಕ್ಯೂ ಪಿ ಒಂದು ಬಾಹು ಮತ್ತು ಕ್ಯೂ ಆರ್ ಒಂದು ಬಾಹು ಆಗ್ತದೆ. ಶೃಂಗಗಳು ಕ್ಯೂ ಆರ್ ಪಿ ಇವು ಶೃಂಗಗಳು ಆಗ್ತಾವು. ವಿದ್ಯಾ ತನ್ನ ಸಮಯವನ್ನ ಜೋಕಾಲಿ ಆನಂದಿಸುತ್ತಾಳೆ. ತೂಕಕ್ಕೆ ಪ್ರಾರಂಭ ಕೋನ ಹೆಚ್ಚಾದಷ್ಟು ತನ್ನ ತೂಕ ವೇಗ ಹೆಚ್ಚಾಗುವುದನ್ನು ಗಮನಿಸುತ್ತದೆ. ಆದರೆ ಕೋನವು ಎಲ್ಲಿದೆ? ನಿಮಗೆ ಯಾವ್ದಾದ್ರು ಕೋನ ಕಾಣುತ್ತಿದೆ? ಎಸ್. ಕೋನ ಎಲ್ಲೈತೆ ಅಂದ್ರೆ ಕೋನ ಇಲ್ಲಿದೆ. ಇಲ್ಲಿ ಕೋನ ಅದ. ಇದರ ಅಳತೆ ನಡುವೆ ಇಲ್ಲಿ ಕೋನ ಅದ. ಈ ಕೋನ ನಿರಂತರವಾಗಿ ಬದಲಾವಣೆ ಆಗ್ತಿರ್ತದೆ. ಕಾಣುತ್ತಿದೆ? ಎಸ್. ಕೋನ ಕಾಣುತ್ತಿದೆ. ಎಲ್ಲಿ ಕಾಣುತ್ತಿದೆ? ಆ ಕೋನ ಇಲ್ಲಿ ಗುರುತಿಸಬಹುದು. ಬದಿಗಳಿಗೆ ಜಾರು ಚಪ್ಪಡಿಗಳನ್ನು ಜೋಡಿಸಿದ ಆಟಿಕೆ ಇಲ್ಲಿದೆ. ಕೋನಗಳು ಹೆಚ್ಚಾದಷ್ಟು ಅಥವಾ ಚಪ್ಪಡಿ ಇಳಿಜಾರು ಹೆಚ್ಚಾದಷ್ಟು ಚೆಂಡುಗಳು ವೇಗವಾಗಿ ಇರುತ್ತದೆ. ಚಪ್ಪಡಿ ಇಳಿಜಾರು ವಿವರಿಸಿದ ಕೋನಗಳನ್ನು ಬಳಸಬಹುದೇ? ಪ್ರತಿ ಕೋನದ ಭಾಗಗಳು ಯಾವುವು? ಯಾವ ಭಾಗ ಕಾಣುತ್ತದೆ? ಯಾವುದು ಕಾಣುವುದಿಲ್ಲ? ಇಲ್ಲಿ ನೋಡಬಹುದು ಇಳಿಜಾರದ. ಇಲ್ಲಿ ಕೋನಗಳನ್ನು ನೋಡಬಹುದು. ಇಲ್ಲಿಂದ ಇಲ್ಲಿಗೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ, ಈ ರೀತಿ ನಾವು ಇಲ್ಲಿ ಕೋನಗಳನ್ನು ನೋಡಬಹುದು. ಈ ಕೋನ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಕೋನ, ಈ ಕೋನ ಈಗ ಪಿ ಕ್ಯೂ ಆರ್ ಕೋನ ಅಂತ ಹೆಸರು ಕೊಡಬಹುದು. ಪಿ ಕ್ಯೂ ಆರ್ ಈ ಕೋನವನ್ನು ಕೊಡಬಹುದು. ಆ ನಂತರ ಇಲ್ಲಿ ಒಂದು ಕೋನವನ್ನು ಕೊಡಬಹುದು. ಅದೇ ರೀತಿಯಾಗಿ ಈ ರೀತಿ ಕೋನ, ಈ ರೀತಿ ಕೋನ ಎ ಬಿ ಸಿ ಕೋನ ಕೊಡಬಹುದು. ಇಲ್ಲಿ ಬಾಹುಗಳು ಏನಾಗ್ತದೆ? ಇಲ್ಲಿ ಬಾಹುಗಳು ಅಂದಾಗ ಒಂದೇ ಚಿತ್ರದಲ್ಲಿ ಪಿ ಕ್ಯೂ ಬಾಹು, ಆರ್ ಕ್ಯೂ ಬಾಹು, ಆರ್ ಕ್ಯೂ ಆಗ್ತದೆ. ಇಲ್ಲಿ ಎ ಬಿ ಬಾಹು, ಬಿ ಸಿ ಬಾಹು ಆಗ್ತದೆ. ಮುಂದಿನ ಚಿತ್ರದಲ್ಲಿ ಒಂದು ಕೀಟ ಮತ್ತು ಅದರ ತಿರುಗುವಿಕೆ ಗಮನಿಸಿ. ತಿರುಗುವಿಕೆ ಪ್ರಮಾಣವನ್ನು ವಿವರಿಸಲು ಕೋನವನ್ನು ಬಳಸಬಹುದು. ಹೇಗೆ? ಕೋನದ ಭಾಗಗಳು ಶೃಂಗ ಯಾವುದಾಗಿರುತ್ತದೆ? ನೋಡ್ರಿ, ಇದು ಈ ರೀತಿ ಇದ್ದು ಈ ರೀತಿಯಾಗಿರ್ತಕ್ಕಂಥದ್ದು. ಅಂದ್ರೆ ಇದು ಯಾವ ಕೋನ ಆಗಿದೆ? ಈ ರೀತಿ ಇದ್ದದ್ದು ಈ ರೀತಿ ಆದ್ರೆ ತಿರುಗುವಿಕೆ ಪ್ರಮಾಣ 90 ಡಿಗ್ರಿ ತಿರುಗಿದೆ. ಎಷ್ಟು? 90 ಡಿಗ್ರಿ ಆಗಿದೆ. ಇದಕ್ಕೆ ಎ ಬಿ ಸಿ ಅಂದ್ರೆ ಎ ಬಿ ಇದ್ದದ್ದು ಎ ಬಿ ಸಿ ಬಾಹು ಮೇಲೆ ತಿರುಗಿದೆ. ಹಂಗಾರೆ ಇದೇ ರೀತಿಯಾಗಿ ಈ ರೀತಿ ಇದ್ದದ್ದು ಈ ರೀತಿ ತಿರುಗಿದೆ. ಇದು ಸಹ 90 ಡಿಗ್ರಿನ ಆಗಿದೆ. ಪಿ ಕ್ಯೂ ಆರ್ ಅಂದಾಗ ಇದು 90 ಡಿಗ್ರಿ ಕೋನ ತಿರುಗಿದೆ. ಪುಟ ಸಂಖ್ಯೆ 47ರಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಇಲ್ಲಿ 110 ಡಿಗ್ರಿ ಕೋನವನ್ನು ಎಳಿಬೇಕು. 110 ಅಂದಾಗ ಇಲ್ಲಿ ಈ ರೀತಿ ಒಂದು ಸರಳ ರೇಖೆಯನ್ನು ಎಳೆದುಕೊಂಡು ಕೋನ ಮಾಪಕವನ್ನು ತೆಗೆದುಕೊಂಡು 110 ಡಿಗ್ರಿ ಅಂದಾಗ ಅಂದಾಜಾಗಿ ಈ ರೀತಿ ಬರ್ತದೆ. ಈ ಕೋನ ಹೆಂಗ್ ಇಡೋದು?
ಈ ರೀತಿ ಕೋನ ಮಾಪಕವನ್ನು ಇಡಬೇಕಾಗ್ತದೆ. ಆಮೇಲೆ ಈ ಕಡೆಯಿಂದ ಎಣಿಸ್ಕೋತ ಹೋಗ್ಬೇಕಾಗ್ತದೆ. ಕೋನ ಮಾಪಕ 10, 20, 30, 40, 50, 60, 70, 80, 90, 100, 110 ಡಿಗ್ರಿ ಇಲ್ಲಿ ಬರ್ತದೆ. ಈ ರೀತಿ ಕೋನವನ್ನು ಅಳಿಬೇಕು. ಇದು 110 ಡಿಗ್ರಿ ಬರ್ತದೆ. ಇದೇ ರೀತಿಯಾಗಿ 40 ಡಿಗ್ರಿ ಬರ್ತಕ್ಕಂಥ ಚಿತ್ರ ಅಂದಾಜಾಗಿ 40 ಡಿಗ್ರಿ ಈ ರೀತಿ ಬರ್ತಕ್ಕಂಥದ್ದು. 75 ಡಿಗ್ರಿ ಈ ರೀತಿ ಬರ್ತಕ್ಕಂಥದ್ದು 70 ಡಿಗ್ರಿ. 112 ಡಿಗ್ರಿ, ಅದೇ ರೀತಿಯಾಗಿ 134 ಡಿಗ್ರಿ, 134 ಡಿಗ್ರಿ ಕೋನಮಾಪಕ ಸಹಾಯದಿಂದ ಅಳತೆ ಮಾಡಬೇಕಾಗ್ತದೆ. ಮುಂದೆ ನೀಡಿರುವ ಕೋನ ಅಳತೆಯನ್ನು ಡಿಗ್ರಿಗಳಲ್ಲಿ ಎಷ್ಟಿದೆ ಎಷ್ಟೇ ಅಳೆದಿರುವ ಕೋನವನ್ನು ರಚಿಸಿ ಎಂದರು. ಅದರಲ್ಲಿ ಅಳತೆ ಮಾಡಿದ ಕೋನ ಎಷ್ಟದ? ಇದು 118 ಡಿಗ್ರಿ ಅದ. ಅಂದ್ರೆ ಈಗ 118 ಡಿಗ್ರಿ ರಚನೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ರೀತಿ ರೇಖೆಯನ್ನು ಹಾಕೋಬೇಕು. ಆಮೇಲೆ ಕೋನ ಮಾಪಕವನ್ನು ಇಲ್ಲಿಟ್ಟು 118 ಡಿಗ್ರಿ ಈ ರೀತಿ ಅಳಿಬೇಕು. 118 ಡಿಗ್ರಿ ಅಂತ ಅಳಿಬೇಕಾಗ್ತದೆ. ಮುಂದೆ ಪ್ರತಿ ಗ್ರೇಡ್ನಲ್ಲಿ ಎ ಗ್ರೇಡ್ನಲ್ಲಿ ಇತರ ಬಿಂದುಗಳ ಸರಳ ರೇಖೆಯನ್ನ ಸೇರಿಸಿ ಪಡೆಯಬಹುದಾದ ಕೋನಗಳನ್ನ ಪಡೆಯಿರಿ. ಬರೀ ಲಘು ಕೋನಗಳನ್ನ ಪಡೆಯಬಹುದು. ಈಗ ಇಲ್ಲಿ ಯಾವ ಕೋನ ಪಡಿಬಹುದು? ಗ್ರೇಡ್ಗಳನ್ನು ಸೇರಿಸೋದ್ರ ಮೂಲಕ ಲಂಬ ಕೋನ ಈ ರೀತಿ ಸೇರಿಸಿದ್ರೆ ಲಂಬ ಕೋನ 90 ಡಿಗ್ರಿ ಪಡಿಬಹುದು. ಅಂದ್ರೆ ಅವ್ರು ಲಘು ಕೋನ ಅಂದಾರ. ಲಘು ಕೋನ ಪಡಿಬೇಕಾದ್ರೆ ಲಘು ಕೋನ ಈ ರೀತಿ ಬರ್ತದೆ. ಇದು ಲಘು ಕೋನ. ಈ ರೀತಿ ಸೇರಿಸಬೇಕು. ಈ ರೀತಿ ಸೇರಿಸಿದಾಗ ಲಘು ಕೋನಗಳು ನಮಗೆ ಸಿಗ್ತಕ್ಕಂಥದ್ದು ಈ ರೀತಿ ಬರ್ತಕ್ಕಂಥದ್ದು. ವಿಶಾಲ ಕೋನ ಯಾವ ರೀತಿ ಬರ್ತವೆ ಅಂದ್ರೆ ವಿಶಾಲ ಕೋನ ಈ ರೀತಿ ಬರ್ತಕ್ಕಂಥದ್ದು. ಈ ರೀತಿ ವಿಶಾಲ ಕೋನ. ಆಮೇಲೆ ಈ ರೀತಿ ಬಂದಾಗ ಇದು ವಿಶಾಲ ಕೋನ ಆಗ್ತದೆ. ಇನ್ನು ಸರಳಾಧಿಕ ಕೋನ ಅಂದಾಗ ಕೋನದ ಅಳತೆ ಈ ರೀತಿ ಬರ್ತದೆ. ಸರಳಾಧಿಕ ಕೋನ ಈ ರೀತಿ ಸರಳಾಧಿಕ ಕೋನ ಆಗ್ತದೆ. ಈ ರೀತಿ ಆದಾಗ ಇದು ಸರಳಾಧಿಕ ಕೋನ ಆಗ್ತದೆ. ಪ್ರತಿ ಕೋನದ ಅಳತೆಗಳನ್ನ ಕಂಡುಹಿಡಿಯಲು ಕೋನ ಮಾಪಕ ಬಳಸಿ ನಂತರದ ಪ್ರತಿ ಕೋನಗಳನ್ನ ಲಘು ಕೋನ, ವಿಶಾಲ ಕೋನ, ಲಂಬ ಕೋನ ಮತ್ತು ಸರಳಾಧಿಕ ಕೋನಗಳಾಗಿ ವರ್ಗೀಕರಿಸಿ ಇರ್ತದ. ಅಂದ್ರೆ PTR ಕೋನ, PTR ಇದು ಲಘು ಕೋನ ಆಗ್ತದೆ. ಯಾವ ಕೋನ ಆಗ್ತದ? PTR ಕೋನ ಲಘು ಕೋನ ಆಗ್ತದ. ಕೋನ PTR ಕೋನ PTR ಎಷ್ಟದ ಅಂದ್ರೆ 30 ಡಿಗ್ರಿ ಅದ. ಎಷ್ಟದ? 30 ಡಿಗ್ರಿ. ಇದು 30 ಡಿಗ್ರಿ ಅದ. 30 ಡಿಗ್ರಿ ಇರೋದ್ರಿಂದ ಲಘು ಕೋನ ಆಗ್ತದೆ. ಇಲ್ಲಿ ಎರಡನೇದು ಕೋನ PTQ. ಕೋನ PTQ ಇದೆಷ್ಟು ಕೋನ? PTQ ಕೋನ PT ಕೋನ ಎಷ್ಟದ ಅಂದ್ರೆ 60 ಡಿಗ್ರಿ ಅದ. ಎಷ್ಟದ? 60 ಡಿಗ್ರಿ ಅದ. ಇದು ಸಹ ಏನಾಗ್ತದ? ಲಘು ಕೋನ ಆಗ್ತದ. ನಂತರ PTW ಎಷ್ಟದ ಅಂದ್ರೆ 103 ಡಿಗ್ರಿ ಅದ. ಎಷ್ಟದ? 103 ಡಿಗ್ರಿ. 103 ಡಿಗ್ರಿ ಈ ಕೋನದ. ಅದರಿಂದ ಇದು ವಿಶಾಲ ಕೋನ ಆಗ್ತದ. ಯಾವ ಕೋನ? ವಿಶಾಲ ಕೋನ ಆಗ್ತದ. ಆಮೇಲೆ ಇದು 257 ಡಿಗ್ರಿ ಅದ. ಈ ಕೋನ 257 ಡಿಗ್ರಿ ಅದ. ಇದು ಸರಳಾಧಿಕ ಕೋನ ಆಗ್ತದೆ. ಯಾವ ಕೋನ? ಸರಳಾಧಿಕ ಕೋನ. ಪುಟ ಸಂಖ್ಯೆ 50ರಿಂದ 51ರಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮುಂದಿನ ಡಿಗ್ರಿಗಳ ಅಳತೆಗಳನ್ನ ಕೋನಗಳನ್ನ ರಚಿಸಿ.
ಇಲ್ಲಿ 140 ಡಿಗ್ರಿ ಕೋನವನ್ನು ಅಳಿಬೇಕು. 140 ಅಂದ್ರಾಗ ಇಲ್ಲಿ ಕೋನ ಮಾಪಕ ಈ ರೀತಿ ಇಟ್ಟು 140 ಡಿಗ್ರಿಯನ್ನ ಅಳತೆ ಮಾಡಬೇಕು. ಅಂದಾಜಾಗಿ 140 ಡಿಗ್ರಿ ಈ ರೀತಿ ಬರ್ತದೆ. ಇನ್ನು 82 ಡಿಗ್ರಿ ಈ ರೀತಿ ಬರ್ತದೆ. 195 ಡಿಗ್ರಿ ಅಂದಾಗ 195 ಅಂದಾಗ 195 ಡಿಗ್ರಿ ಅಂದಾಗ ಈ ರೀತಿ 195 ಡಿಗ್ರಿ ಬರ್ತದೆ. ಅದೇ ರೀತಿ 70 35 ಡಿಗ್ರಿಯನ್ನ ಕೂಡಿಸ್ಬೇಕು. ಇಲ್ಲಿರ್ತಕ್ಕಂಥ ಕೋನವನ್ನು ಅಳತೆ ಮಾಡಿದಾಗ ಎಷ್ಟೆಷ್ಟು ಕೋನ ಬರ್ತಾವ ಅಂದ್ರೆ ಇದು 45 ಡಿಗ್ರಿ ಬರ್ತದೆ, ಇದು 32 ಡಿಗ್ರಿ ಬರ್ತದೆ, ಈ ಕೋನ ಇದು 165 ಡಿಗ್ರಿ ಬರ್ತದೆ, ಆಮೇಲೆ ಈ ಕೋನ 95 ಡಿಗ್ರಿ ಬರ್ತದೆ. ಆಮೇಲೆ ಇಲ್ಲಿರ್ತಕ್ಕಂಥ ಕೋನವನ್ನು ಅಳತೆ ಮಾಡಿದಾಗ 120 ಡಿಗ್ರಿ ಬರ್ತದೆ. ಆಮೇಲೆ ಈ ಕೋನ 350 ಡಿಗ್ರಿ ಬರ್ತಕ್ಕಂಥದ್ದು. ಮೂರು ಲಘುಕೋನ, ಒಂದು ಲಂಬ ಕೋನ, ಎರಡು ವಿಶಾಲ ಕೋನಗಳಿರುವ ಯಾವ್ದಾದ್ರು ಆಕೃತಿಯನ್ನ ಮಾಡಿ. 3 ಲಘು ಕೋನಗಳು ಇರಬೇಕು ನೋಡ್ರಿ. 1 2 3 ಒಂದು ಆಕೃತಿ 2 3 ಒಂದು ಲಂಬ ಕೋನ, ಎರಡು ವಿಶಾಲ ಕೋನ. ಅವಾಗ ಎರಡು ವಿಶಾಲ ಕೋನ ಅಂದಾಗ ಈ ರೀತಿ ರಚನೆ ಮಾಡಬಹುದು. ಒಂದು ವಿಶಾಲ ಕೋನ, ಇನ್ನೊಂದು ವಿಶಾಲ ಕೋನ, ಒಂದು ವಿಶಾಲ ಕೋನ, ಇನ್ನೊಂದು ವಿಶಾಲ ಕೋನ, ಎರಡು ವಿಶಾಲ ಕೋನ ಆಗ್ತದೆ. ಎಂ ಅಕ್ಷರದ ಎರಡು ಬದಿಗಳಲ್ಲಿ ಕೋನವು 40 ಡಿಗ್ರಿ, ಮಧ್ಯದ ಕೋನ 60 ಡಿಗ್ರಿ ಆಗಿರುವಂತೆ ರಚಿಸಿ. ನೋಡ್ರಿ, ಎಂ ಕೋನ ಮಧ್ಯದ ಕೋನ 40 ಡಿಗ್ರಿ ಆಗಿರ್ಬೇಕು. ನೋಡ್ರಿ, ಈ ರೀತಿ ಕೋನವನ್ನು 40 ಡಿಗ್ರಿ ಈ ರೀತಿ ಮಾಡ್ಬೇಕು. ಎಷ್ಟು ಬರ್ಬೇಕದ 40 ಡಿಗ್ರಿ. ಆಮೇಲೆ ಈ ಕೋನನ್ನು ಅಳತೆ ಮಾಡಿದಾಗ ಇದೆಷ್ಟು ಬರಬೇಕು 60 ಡಿಗ್ರಿ ಬರಬೇಕು. ಮತ್ತೆ ಇದು 40 ಡಿಗ್ರಿ ಬರಬೇಕು. ಕೋನ ಆಗ್ತದ. ವಾಯ್ ಅಕ್ಷರವನ್ನ ಮೂರು ಕೋನಗಳು 50 150 60 ಆಮೇಲೆ 150 ಡಿಗ್ರಿ ಇರಬೇಕು. ಅವಾಗ ವಾಯ್ ಕೋನ ಮೊದಲ ಈ ರೀತಿ ಒಂದು ರೇಖೆಯನ್ನು ಎಳ್ಕೋಬೇಕು. ರೇಖೆ ಎಳ್ಕೊಂಡು ಕೋನ ಮಾಪಕದ ಸಹಾಯದಿಂದ 150 ಡಿಗ್ರಿ ಎಳಿಬೇಕು. ನಂತರ ಮತ್ತೆ ಕೋನ ಮಾಪಕದ ಸಹಾಯದಿಂದ ಇಲ್ಲಿ ಇಟ್ಕೊಂಡು 60 ಡಿಗ್ರಿ ಎಳಿಬೇಕು. ಆಮೇಲೆ ಇದು 150 ಡಿಗ್ರಿ ಇರ್ತಕ್ಕಂಥದ್ದು. ಅಶೋಕ ಚಕ್ರ 24 ಕಡ್ಡಿಗಳನ್ನು ಹೊಂದಿದೆ. ಪರಸ್ಪರ ಪಕ್ಕದಲ್ಲಿರ್ತಕ್ಕಂಥ ಎರಡು ಕಡ್ಡಿಗಳ ನಡುವಿನ ಕೋನ ಡಿಗ್ರಿ ಎಷ್ಟು? 24 ಕಡ್ಡಿಗಳದಾವ. ಅಂದ್ರೆ 24 ಕಡ್ಡಿಗಳಂದಾಗ ಟೋಟಲ್ ಆಗಿ 360, ಅದರಲ್ಲಿ 24 ಕಡ್ಡಿಗಳದಾವು. 24 ಕಡ್ಡಿ ಅಂದಾಗ ಅರ್ಥ ಹೊಡೆದಾಗ 14 12 36. ಇವಾಗ 30 ಅರ್ಧ ಅಂದಾಗ 15. ಅಂದ್ರೆ ಎರಡು ಕಡ್ಡಿಗಳ ನಡುವಿನ ಅಂತರ ಎಷ್ಟು 15 ಡಿಗ್ರಿ ಆಗ್ತದೆ. ನಂತರ ಎರಡು ಕಡ್ಡಿಗಳ ನಡುವೆ ಉಂಟಾದ ಅತಿ ದೊಡ್ಡ ಲಘುಕೋನ ಯಾವುದು? ಹಂಗಾರೆ ಅತಿ ದೊಡ್ಡ ಲಘುಕೋನ ಅಂದಾಗ ಅದು 30 ಡಿಗ್ರಿ ಆಗ್ತದೆ. ಎಷ್ಟಾಗ್ತದೆ 30 ಡಿಗ್ರಿ ಆಗ್ತದೆ. ಆಮೇಲೆ ಎರಡು ಕಡ್ಡಿಗಳ ನಡುವೆ ಇರ್ತಕ್ಕಂಥದ್ದು 30 ಡಿಗ್ರಿ ಆಗ್ತದೆ, 60 ಡಿಗ್ರಿ ಆಗ್ತದೆ. ಎಷ್ಟು 60 ಡಿಗ್ರಿನೂ ಸಹ ಲಘುಕೋನ ಆಗ್ತಕ್ಕಂಥದ್ದು. ನಾನೊಂದು ಲಘುಕೋನ ನನ್ನ ಅಳತೆಯನ್ನು ದ್ವಿಗುಣಗೊಳಿಸಿದರೆ ಲಘುಕೋನ ಪಡೆಯುತ್ತೀರಿ. ನನ್ನ ಅಳತೆಯನ್ನು 3 ಪಟ್ಟು ಹೆಚ್ಚಿಸಿದರೆ ಲಘುಕೋನ ಪಡೆಯುತ್ತೀರಿ. ನನ್ನ ಅಳತೆ 4 ಪಟ್ಟು ಹೆಚ್ಚಿಸಿದರೆ ಲಘುಕೋನ ಪಡೆಯುತ್ತೀರಿ. ನನ್ನ ಅಳತೆ 5ರಿಂದ ಗುಣಿಸಿದಾಗ ವಿಶಾಲ ಕೋನ ಪಡೆಯುತ್ತೀರಿ. ಹಂಗಾರೆ ನನ್ನ ಅಳತೆಯ ಸಾಧ್ಯತೆಗಳು ಎಷ್ಟು ಅಂತಂದರು. ನೋಡ್ರಿ, ನಾನು ಒಂದು ಲಘುಕೋನ ತೆಗೆದರು. ಲಘುಕೋನ ಅಂದಾಗ ಒಂದು 5 ಡಿಗ್ರಿ ಕೊಡೋಣ. ನಾನು ಒಂದು 5 ಡಿಗ್ರಿ ಲಘುಕೋನ ನಾನು ದ್ವಿಗುಣಗೊಳಿಸೋಣ. ಅವಾಗ ದ್ವಿಗುಣ ಅಂದ್ರೆ 2 ಪಟ್ಟು ಮಾಡೋಣ. ಅವಾಗ 2 ಪಟ್ಟದಾಗ 10 ಡಿಗ್ರಿ ಆಯ್ತು. ಅವಾಗ ಲಘುಕೋನನ ಆದ್ನಿ. ನನ್ನ ಅಳತೆ 3 ಪಟ್ಟು ಇಸ್ಕೋಣ. 3 ಪಟ್ಟು ಮಾಡೋಣ. ಅವಾಗ 30 ಡಿಗ್ರಿ. 3 ಪಟ್ಟು ಮಾಡಿದಾಗ ಪುನಃ ಲಘುಕೋನ ಆಯ್ತು. ನನ್ನ ಅಳತೆ 4 ಪಟ್ಟು ಮಾಡೋಣ. ಅವಾಗ 3 4
3 4 ಎಷ್ಟು ನೋಡಿ. ನಾನು ನನ್ನ ಲಘುಕೋನ ನನ್ನ ಅಳತೆ ದ್ವಿಗುಣಗೊಳಿಸಿದಾಗ 10 ಡಿಗ್ರಿ ಆದ್ನಿ. ದ್ವಿಗುಣ ಅಂದ್ರೆ 10. ಆಮೇಲೆ 3 ಪಟ್ಟು ಮಾಡಿದಾಗ ಲಘುಕೋನ ಆಯ್ತು. 4 ಪಟ್ಟು ಹೆಚ್ಚಿಸಿದಾಗ ಪುನಃ ಲಘುಕೋನ ಪಡಿತೀವಿ. 4 ಪಟ್ಟು ಅಂದ್ರೆ ನೋಡ್ರಿ, ನಾನು ಒಂದು ಲಘುಕೋನ ಅಂದಾಗ 10 ಡಿಗ್ರಿ. ನನ್ನನ್ನ ದ್ವಿಗುಣಗೊಳಿಸ್ರಿ, ಅವಾಗೂ ಲಘುಕೋನ ಆದ್ನಿ. ನಂತರ ನನ್ನನ್ನ ತ್ರಿಗುಣಗೊಳಿಸ್ರಿ, ಅವಾಗನು ಲಘುಕೋನ ಆದ್ನಿ. ನನ್ನನ್ನ 4ರಷ್ಟು ಮಾಡ್ರಿ, ಅವಾಗೂ ಲಘುಕೋನ ಆದ್ನಿ. ನನ್ನ ಅಳತೆಯ 5ರಷ್ಟು ಮಾಡ್ರಿ, 5ರಿಂದ ಗುಣಿಸಿ 50 ಡಿಗ್ರಿ ಆದ್ನಿ. ಅದ್ರ ವಿಶಾಲ ಕೋನ ಅಂದ್ರೆ ಈ ಸಾಧ್ಯತೆ ಇರಲ್ಲ. ಈ ಸಾಧ್ಯತೆ ತಪ್ಪಾಗ್ತದ. ನಾ ಏನ್ ಮಾಡೋಣ, 20 ತೋರೋಣ. 20 ತೋರೋಣ. 20 ಮಾಡೋಣ. ನಾನು 20. ನನ್ನ ದ್ವಿಗುಣಗೊಳಿಸ್ರಿ 40 ಆದೆ. ನನ್ನ ತ್ರಿಗುಣಗೊಳಿಸ್ರಿ 60 ಆದೆ. 15 ತೋರೋಣ. ಎಷ್ಟು ಸಾಧ್ಯತೆಗಳನ್ನು 15 ತೋರೋಣ. ನಾನು 15 ಡಿಗ್ರಿ. ನನ್ನನ್ನು ದ್ವಿಗುಣಗೊಳಿಸ್ರಿ 30 ಡಿಗ್ರಿ ಆದೆ. ನನ್ನನ್ನು ತ್ರಿಗುಣಗೊಳಿಸ್ರಿ 45 ಡಿಗ್ರಿ ಆದೆ. 4 ಪಟ್ಟು 60 ಆದೆ. ನಾನು 5 ಪಟ್ಟು ಮಾಡಿದೆ. ವಿಶಾಲ ಕೋನ ಆಗ್ಬೇಕಲ್ಲ, ವಿಶಾಲ ಕೋನ 20 ಡಿಗ್ರಿ ತೋರೋಣ. ಎಸ್ ನಿಜವಾಗಿ 20 ಡಿಗ್ರಿ ತಗೋಬೇಕು. ಆಗ ಈಗ ಹೇಳ್ತಕ್ಕಂಥ ಎಲ್ಲವೂ ತಪ್ಪಾಗ್ತದೆ. ಈಗ 20 ಡಿಗ್ರಿ ತಗೊಂಡು ಸಾಧ್ಯತೆಗಳನ್ನು ಮಾಡಂದ್ರೆ 20 ಡಿಗ್ರಿ 22 40, 23 3 ಪಟ್ಟು ಅಂದಾಗ 60, 24 80. ಇದು ಲಘುಕೋನ ಆಯ್ತು. ಆಮೇಲೆ 25 ನನ್ನ ಲಘುಕೋನ. ನಾನು 20 ಡಿಗ್ರಿ 2 ಗುಣಗೊಳಿಸ್ರಿ 40 ಡಿಗ್ರಿ. ಇದು ಲಘುಕೋನ ಆಯ್ತು. ನನ್ನನ್ನು 3 ಪಟ್ಟು ಮಾಡ್ರಿ 60 ಡಿಗ್ರಿ. ನನ್ನನ್ನು 4 ಪಟ್ಟು ಮಾಡ್ರಿ 80 ಡಿಗ್ರಿ. ನನ್ನನ್ನು 5 ಪಟ್ಟು ಮಾಡ್ರಿ 100 ಡಿಗ್ರಿ. ನಾನು ವಿಶಾಲ ಕೋನ ಆದೆ. ಈ ರೀತಿ ಸಾಧ್ಯತೆ ನೋಡಿ. ಅದೇ ರೀತಿ 21 22 23 ಈ ರೀತಿ ಮಾಡ್ಬೇಕಾಗ್ತದೆ. ಇಷ್ಟು ಈ ಘಟಕ ಸಂಬಂಧಿಸಿದಂತಹ ಸಂಪೂರ್ಣವಾದ ವಿದ್ಯಾರ್ಥಿಗಳಿಗೆ ಏನಾದ್ರು ತೋರಿಸಿದ್ರೆ ನನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.